ನಮ್ಮ ಗಿಣಿಗಳು ಬಂದಿದೆ. ಸಂಜೆ ಆಯಿತು, ಸಂಜೆ 5:15. ಇವಾಗ ಗಂಡು ಹೆಣ್ಣು ಇಬ್ಬರು ಬಂದಿದ್ದಾರೆ. ಇಬ್ಬರಿಗೂ ಮಕ್ಕಳನ್ನಂದರೆ ಪ್ರೀತಿ. ಮಕ್ಕಳು ಅವರೂ ಏನೋ ವಿಚಿತ್ರವಾದ ಸೌಂಡುಗಳು ಮಾಡ್ತಾಯಿದ್ದಾರೆ. ನಾನು ಹಾರ್ತೀನಿ ಅಂತ ಆಸೆ ಪಡ್ತಾಯಿದ್ದಾರೆ. ಆದರೆ ಏನು ಮಾಡೋದು, ಅದು ಇನ್ನೂ ತುಂಬ ಚಿಕ್ಕದು. ಬಿಡೋದಕ್ಕೆ ಏನೇನು ಅನುಭವಿಸ್ಬೇಕು, ಹದ್ದು ಕಾಗೆ ಅಂತ ಭಯ. ಸೊ ಇಲ್ಲಿ ತುಂಬ ಥರ ಆಶ್ಚರ್ಯವಾದ ವಿಷಯ ಏನಂದರೆ, ಮರ ಬಿದ್ದೋಯ್ತು. ಮನೆ ಮುಂದೆ ಇದ್ದಿದ್ದ ಮರ ಬಿದ್ದೋಯ್ತು. ಅದಕ್ಕೆ ಗೂಡು ಅಂತ ಏನಿಲ್ಲ ಈಗ ಇಲ್ಲಿ. ಏನಿದ್ರು ನಮ್ಮ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡಿ ಬರೋದ್ರಿಂದ ನಿಜವಾಗ್ಲೂ ಪ್ರಕೃತಿ ಅನ್ನೋದು ಇಂಥ ವಿಸ್ಮಯಕಾರಿ ಅನ್ನೋದು ತೋರಿಸುತ್ತೆ. ಪಾರಿವಾಳ ಬಂತು ಅಂತ ಗಂಡು ಹಾರು ಹೋದ. ಇವಳಿಗೆ ಸ್ವಲ್ಪ ಪ್ರೀತಿ ಜಾಸ್ತಿ ನಮ್ಮ ಮೇಲೆ, ಅದಕ್ಕೆ ಇಷ್ಟೊತ್ತು ಇದ್ದಾಳೆ. ಅವ್ರಿಗೇನೇ ತೊಂದರೆಗಳು ನೋಡಿ, ಅಮ್ಮಗೂ ಕರಿತಾ ಇದೆ, ಅಮ್ಮ ನಾನು ಬರ್ತೀನಿ ನಿನ್ನ ಜೊತೆಗೆ ಹಾರಕ್ಕೆ ಅಂತ. ಆದರೆ ಇವ್ರ ಕತೆ ಹೇಳ್ತೀನಿ. ಇವ್ರದ್ದು ದೊಡ್ಡ ಮಗು ಒಂದಿತ್ತು, ಹೆಣ್ಮಗು. ಅದು 3.5-4 ತಿಂಗಳು ಮಗು. ಅದು ನಮ್ಮ ಮನೆಯಿಂದ ಹಾರಿ ಹೊಟ್ಟೋಯ್ತು. ಅದು ಹಾರಿ ಹೋದಾಗ ಅವರಪ್ಪ ಮಾತ್ರ ಆ ಮಗು ಹಿಂದೆ ಹೋದ ಕಾಪಾಡೋಣ ಅಂತ. ಆದರೆ ಅದು ಆಮೇಲೆ ಏನಾಯಿತು ಅಂತ ನಮಗೂ ಕಾಣಿಸ್ತಿಲ್ಲ. ನೋಡಿ, ಆ ಮಗು ಅಂತ ಅನ್ನೋದ್ರಲ್ಲಿ ಟೆನ್ಷನ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಮಗೆ. ಇವರು ತುಂಬ ಹೆಲ್ಪ್ಲೆಸ್ಸು. ಇವರು ನೋಡೋದಕ್ಕೆ ಮಾತ್ರ ಸುಂದರವಾಗಿರ್ತಾರೆ ಅಷ್ಟೇ, ಆದರೆ ಇವರಷ್ಟು ಹೆಲ್ಪ್ಲೆಸ್ ಯಾರೂ ಇರೋದಿಲ್ಲ. ಮರ ಇದ್ದಾಗ ಆ ಥರ ಪಾರಿವಾಳ ಏನಾದರೂ ಬಂದರೆ ನನಗೆ ಧೈರ್ಯ ಜಾಸ್ತಿ ಅಂತ ಅಂದ್ಬಿಟ್ಟು ಇವಳು ಪಾರಿವಾಳನ ಹಾರಿಸೋಳು. ಇವಾಗ ಅದಕ್ಕೆಲ್ಲ ಟೈಮ್ ಇಲ್ಲ, ಬೇಗ ಬರಬೇಕು. ನೋಡಿ, ಅವನು ಅಲ್ಲಿಂದ ಕರಿತಾ ಇದ್ದಾನೆ. ಅವ್ರ ಗಂಡ ಬೇರೆ ಕಡೆ ದೂರ ಹಾರು ಹೋದ, ಅಲ್ಲಿಗೆ ಕರಿತಿದ್ದಾನೆ, ಎಷ್ಟೊತ್ತಾದರೂ ಬಂದಿಲ್ಲ ನೀನು, ಯಾಕೆ ಬೇಗ ಬಾ ಅಂತ. ಸೊ ಇವಾಗ ಪಾರಿವಾಳ ಬಂತು ಅಂತಂದರೆ ನಾನು ತಿನ್ನಬೇಕು, ನಾನು ಹಾರ್ಕೊಂಡು ಹೋಗಬೇಕು ಅನ್ನೋದಷ್ಟೇ ಇವ್ರಿಗಿರೋದು ಟೆನ್ಷನ್ನು. ಇವಾಗ ಅವ್ನು ಕರಿತಾ ಇದ್ದಾನೆ, ಬಾ ಬೇಗ ಬಾ ಬೇಗ ಅಂತ. ಅದು ದೂರದಲ್ಲಿ ಮರದಲ್ಲಿ ಕೂತ್ಕೊಂಡು. ಆದರೂ ಇದು ಪ್ರೀತಿ. ಈ ಕಡೆ ಬಚ್ಚಿ ನಾವು ಮಕ್ಕಳು ಪ್ರೀತಿ. ಸೊ ಅವ್ರ ಮಕ್ಕಳು ನೋಡಿ ಈ ಥರ ನೋಡ್ತಾ ಇರ್ತಾರೆ ಅವ್ರ ಅಮ್ಮನ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಅಂತ ಈ ಥರ ಅಮ್ಮ ಮತ್ತು ಮಕ್ಕಳ ಮಿಲನ ದಿನಾಗಲೂ ನಡೆಯುತ್ತೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದಿನ ನಡೆಯುತ್ತೆ. ಸ್ವಲ್ಪ ಮಕ್ಕಳಿಗೆ ಅಪ್ಪ ಅಂದರೆ ಪ್ರೀತಿ ಜಾಸ್ತಿ. ಆದ್ದರಿಂದ ಅಪ್ಪಗೂ ಅಷ್ಟೇ, ಮಕ್ಕಳಂದರೆ ಅಷ್ಟೇ ಪ್ರೀತಿ. ಅಮ್ಮ ಇವಳು ಸ್ವಲ್ಪ ಪ್ರಾಕ್ಟಿಕಲ್ಲು. ಮಕ್ಕಳು ಅಂದರೆ ಏನು ಆ ಥರ ಇಲ್ಲ. ಅವಳು ಇದಾಗಿ ಯೋಚನೆ ಮಾಡ್ತಾಳೆ, ನೀನು ನಿನ್ನ ಜೀವನ ಬದುಕೋಬೇಕು ಅಂತ ಯೋಚನೆ ಮಾಡ್ತಾಳೆ ಅಮ್ಮ. ಆದರೆ ಅಪ್ಪ ಅವನಿಗೆ ಪ್ರೀತಿ ಜಾಸ್ತಿ. ಅಯ್ಯೋ ಮಕ್ಕಳು ಕರೀತಾರೆ ಅಂತ ನೋಡೋದಕ್ಕೋಸ್ಕರನೇ ಅವನು ಅಷ್ಟು ದೂರದಿಂದ ಹಾರ್ಕೊಂಡು ಬರ್ತಾನೆ ಅಪ್ಪ. ಇವಳಿಗೆ ಸ್ವಲ್ಪ ಮೊಬೈಲ್ ಅಂದರೆ ಇಷ್ಟ. ನೋಡಿ ಕಚ್ತಾ ಇದ್ದಾಳೆ, ಅಷ್ಟು ಧೈರ್ಯ ಮಾಡಿ ಇವಾಗ ಕಚ್ಚಬೇಕು. ಅದು ಮೊಬೈಲ್ ಅಂದರೆ ಮುಂಚಿಂದನೂ ಇಷ್ಟ. ಇವಾಗ ನಮ್ಮ ಜೊತೆಗೆ ಆಟ ಆಡಿ ಎಲ್ಲ ಸುಮಾರು 2 ತಿಂಗಳಾಗೋಗ್ಬಿಟ್ಟಿದೆ. ಆಟನೂ ಇಲ್ಲ, ಏನೂ ಇಲ್ಲ. ಯಾಕಂದರೆ ಆಟ ಆಡೋಕ್ಕೆ ಟೈಮ್ ಇಲ್ಲ. ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಲ್ಲಿ ಹದ್ದು ಬಂದುಬಿಡುತ್ತೆ. ಇಲ್ಲ ಈ ಗಾಡಿಗಳ ಶಬ್ದ. ಮರ ಇದ್ದಾಗ ಧೈರ್ಯ ಇತ್ತು, ಏನಾದರೂ ತೊಂದರೆ ಆದರೆ ಹೋಗಿ ಗೂಡೊಳಗಡೆ ಕುತ್ಕೊಂಡ್ಬಿಡ್ಬೋದು ಅಂತ. ಇದು ಹೊಟ್ಟೆನಲ್ಲಿ ಮಗು ಇದೆ, ಇನ್ನೊಂದು ನೆಕ್ಸ್ಟ್ ರೌಂಡು. ಸೊ ಇದು ಎಲ್ಲಿ ಗೂಡು ಮಾಡ್ಕೊಂಡಿದೆ ಏನು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಆಕಾಶದಲ್ಲಂತೂ ಸಿಕ್ಕಾಪಟ್ಟೆ ಹದ್ದುಗಳು ಹಾರ್ತಾ ಇದೆ. ನೋಡಿ ಆ ದೂರದಲ್ಲಿ ಮರ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೂತ್ಕೊಂಡು ಕಿರ್ಚೋದು. ಇವಾಗ ಇವಳು ಟೆನ್ಷನ್ನು, ಈ ಮೊಬೈಲ್ನ ಮುಟ್ಟಬೇಕು. ಮೊಬೈಲ್ ಮೇಲೆ ಹತ್ತಿ ಕೂತ್ಕೊಳ್ಳೋಕ್ಕೆ ಮುಂಚಿಂದನೂ ಇಷ್ಟ. ನೋಡಿ ಇವಾಗ ಕೂಡಿಸ್ಕೊಂಡಿದ್ದೀನಿ ಅವಳನ್ನ. ಆದರೂ ಅವಳಿಗೆ ಟೆನ್ಷನ್ನು, ಆಟ ಆಡೋಕ್ಕೆ ಟೈಮ್ ಇಲ್ಲ, ಆಟ ಆಡೋಕ್ಕೆ ಮನಸ್ಸಿದೆ, ಹೋಗಬೇಕು. ಅಲ್ಲ ಅವ್ನು ಕರೀತಾ ಇದ್ದಾನೆ, ಇಲ್ಲಿ ಮಕ್ಕಳ ಕೇಜ್ ಮೇಲೆ ಕೂತ್ಕೋಬೇಕು. ಎಷ್ಟು ಕೆಲಸ ಅಂತ ಮಾಡೋದು. ಮುಂಚಿನ ಥರ ಫ್ರೀಡಮ್ ಇಲ್ಲವೇ ಇಲ್ವಲ್ಲ ನನಗೆ. ಮುಂಚಿನ ಥರ ಆಟ ಆಡೋಕ್ಕಾಗಲ್ವಲ್ಲ ಇಲ್ಲೇ ಕೂತ್ಕೊಂಡು ಅನ್ನೋದೇ ಬೇಜಾರು. ಈಗ ಮಕ್ಕಳನ್ನ ನೋಡಿಕೊಂಡು ದಿಗ್ಭ್ರಾಂತಳಾಗಿ ಕೂತ್ಕೊಂಡಿದ್ದಾಳೆ ತಾಯಿ. ನೋಡಿ ಅವಳಿಗೆ ಮೊಬೈಲ್ ಬೇಕು.
ಮೊಬೈಲ್ ಕೊಟ್ಟರೆ ತುಂಬ ಇಷ್ಟ ನೋಡಿ ಪುಟಾಣಿ. ಕಾಲು ಎರಡೂ ಎತ್ಬಿಟ್ಟು ಈ ಕಡೆ ಮುಂದಿನ ಕ್ಯಾಮ್ರಾ ನನಗೆ ತಿರುಗ್ಸೋಕ್ಕಾಗಲ್ಲ. ಹಾಗೇ ಅವ್ರ ಮಕ್ಕಳನ್ನ ತೋರಿಸ್ತೀನಿ ನೋಡಿ, ಎಗರ್ಬಿಟ್ಟು. ಅವಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಾಯಿದೆ ಈಗ, ಟೈಮ್ ಆಗ್ತಾಯಿದೆಯಲ್ಲ, ಮನೆಗೆ ಹೋಗಬೇಕಲ್ಲ, ಏನು ಮಾಡೋದು ನಾನು ಅಂತ ನೋಡಿ. ಅವಳ ಹೊಟ್ಟೆ ನೋಡಿ, ಅವಳದು ಹೊಟ್ಟೆ ಸೈಜ್ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಪ್ರೆಗ್ನೆಂಟು ಅಂತ. ಇನ್ನೊಂದು ಮಗುಗೆ ರೆಡಿ ಪಾಪ. ಕ್ಯಾಮ್ರಾ ಕಚ್ಚೋದು, ಕ್ಯಾಮ್ರಾ ಹಾಳಾಗೋಗ್ಬಿಡುತ್ತೆ ಚಿನ್ನ. ನೋಡಿ ಬಾಳೆಹಣ್ಣು ಅಡ್ಡ ಇತ್ತು ಅಂತ ಅದನ್ನು ತೆಗೆದು ಬಿಸಾಕಿದ್ದಾಳೆ ಕೆಳಗಡೆ. ಏನೂ ಅಡ್ಡ ಇರಬಾರ್ದು. ಇದಕ್ಕೆ ಪ್ರೀತಿ ಅನ್ನೋದು ಯಾವ ಥರ ವ್ಯಕ್ತಪಡಿಸುತ್ತೆ ಅಂದರೆ ಎಳೆ ಮಕ್ಕಳ ಥರ. ಬೇಡದೇ ಇರೋದು ಕೊಟ್ಟರೆ ಮುಲಾಜಿಲ್ದರ ಬಿಸಾಕ್ತಾಳೆ. ಆದರೆ ಪ್ರೀತಿ ಮಾತ್ರ ತುಂಬ ಪ್ರೀತಿ ಮಾಡುತ್ತೆ ನಮ್ಮನ್ನು. ನಮಗೂ ಅಷ್ಟೇ, ಅದನ್ನು ದಿನಕ್ಕೆ ಒಂದು ಸತಿ ಆದರೂ ನೋಡದೇ ಇದ್ದರೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ. ಅವಳು ಕೊಕ್ಕೆ ನೋಡಿ ಎಷ್ಟು ಕೊಳೆ ಆಗಿದೆ, ಎಲ್ಲ ಹೊಸ ಗೂಡು ಮಾಡ್ತಾ ಇದ್ದಾಳೆ ಅನಿಸುತ್ತೆ. ಬಾಯೊಳಗಡೆ ನೋಡಿದ್ರೆ ಹಿಂಗೆ ಕಾಣುತ್ತೆ, ಹೊಸ ಗೂಡು ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ. ಅದಕ್ಕೆ ಕ್ಯಾಮ್ರಾನ ನೋಡ್ತಾ ಇರೋದು. ಆ ಕೊಕ್ಕೆಲ್ಲ ಅಷ್ಟು ಕೊಳೆ ಆಗಿರೋದಿಲ್ಲ. ಕ್ಯಾಮ್ರಾನ ಕಚ್ತೀನಿ ನಾನು ಅಂತ ಕಚ್ತಾ ಇರೋದು. ಎಲ್ಲ ಸ್ಕ್ರ್ಯಾಚಸ್ ಮಾಡಿಬಿಡೋದು. ಇದು 10ನೇ ಮೊಬೈಲು ನಾನು ಚೇಂಜ್ ಮಾಡಿದ್ದು. ಎಲ್ಲ ನೆಕ್ಕಿಡ್ತಾಳೆ ಕ್ಯಾಮ್ರಾ, ಮತ್ತು ಕೊಕ್ಕಲ್ಲಿ ಸ್ಕ್ರ್ಯಾಚಸ್ ಮಾಡೋದು. ಬೇರೆಯವ್ರ ಜೊತೆ, ಬೇರೆ ಮನುಷ್ಯರ ಜೊತೆ ಹೆಂಗೆ ಹೊತ್ಕೋತಾಳೆ ಇವಾಗ, ಊಟಕ್ಕೆ ಏನು ಮಾಡ್ತಾಳೆ ಇನ್ನೂ ಗೊತ್ತಿಲ್ಲ ವಿಷಯ. ಬಟ್ ನಮ್ಮ ಮನೆಗಂತೂ ರೆಗ್ಯುಲರಾಗಿ ಮರ ಕಟ್ಟಾಗಿ ಆಲ್ಮೋಸ್ಟ್ 1.5 ತಿಂಗಳಾಯಿತು. ಆದರೂ ಬಿಡದೇರ ಬರ್ತಾರೆ ಗಂಡ ಹೆಂಡತಿ. ಅವನು ಗಂಡ ಬರದೇ ಇದ್ರೂ ಪರವಾಗಿಲ್ಲ, ಇವಳಂತೂ ದಿನಕ್ಕೊಂದು ಸತಿ ಆದರೂ ಬಂದು ಮುಖ ತೋರಿಸಿ ಮುದ್ದು ಮಾಡಿಸ್ಕೊಂಡು ಹಾಡು ಹೇಳಿ, ನಾನು ಅಂತ ಹಾಡು ಹೇಳಿದ್ರೆ ಅವಳಿಗೆ ಇಷ್ಟ ನೋಡಿ. ಮುನ್ನಿ ಅಂತ ಮೈ ಮಾಡ್ಕೊಳ್ಳುತ್ತೆ, ಮುದ್ದು. ಅದು ದೇವತೆ ಇವಳು. ಮಧುರೈ ಮೀನಾಕ್ಷಿ, ಕಂಚಿ ಕಾಮಾಕ್ಷಿ, ಕಾಶಿ ವಿಶಾಲಾಕ್ಷಿ ಅವತಾರ ಅಂತ ನಾವು ನಂಬಿರೋದು. ಮಾವಿನಕಾಯಿ ಕೊಟ್ಟರೆ ಬೇಡ ಅಂತ ತೆಗೆದು ಬಿಸಾಕ್ತಾಳೆ. ಈಗ ಮಾವಿನಕಾಯಿ ಸೀಸನ್ನು, ಗಿಣಿಗಳಿಗೆ ಮಾವಿನಕಾಯಿ ಇಷ್ಟ. ಹಾಗೆಯೇ ಮಾವಿನಕಾಯಿಗೂ ಕೂಡ ಗಿಣಿ ಹೆಸರಿಡ್ತಾರೆ, ಗಿಣಿ ಮುದ್ದಿಕಾಯಿ ಅಂತ. ನಾನು ರೋಡಲ್ಲಿ ಈ ಪಟಾಕಿ ಹೊಡೆಯೋದು, ಈ ಜೋರಾಗಿ ಶಬ್ದ ಆಗುವಂತಹ ಗಾಡಿಗಳನ್ನು ಉಪಯೋಗಿಸ್ತಾರಲ್ಲ, ಬುಲೆಟ್ ಬೈಕು ಆ ಥರ ಎಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಅಂಥ ಗಾಡಿಗಳನ್ನೆಲ್ಲ ಉಪಯೋಗಿಸ್ಬೇಡಿ ಅಂತಲೇ ಕೇಳ್ಕೊತೀನಿ. ನಿಮ್ಮ ಯಾವುದೋ ಒಂದು ಮೋಜು ಮಸ್ತಿ ಮಾಡೋದಕ್ಕೋಸ್ಕರ ಈ ಥರ ಈ ಹೆಲ್ಪ್ಲೆಸ್ ಜೀವಗಳು, ಇವ್ರುಗಳೆಲ್ಲ ತುಂಬ ಅಂದರೆ ತುಂಬ ಹೆಲ್ಪ್ಲೆಸ್ಸು ಇವರು. ಇಂಥವ್ರಿಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ. ಇದು ಚಿಕ್ಕ ಜೀವ, ಪುಟಾಣಿ ಜೀವ ಆಗಿರೋದ್ರಿಂದ ಎದೆಯೆಲ್ಲ ಗಡಗಡ ಅಂತ ನಡುಗುತ್ತೆ ಇದಕ್ಕೆ. ಆ ಥರ ಗಾಡಿಗಳನ್ನು ಯೂಸ್ ಮಾಡೋದ್ರಿಂದ, ಅಥವಾ ಪಟಾಕಿಗಳು ಹೊಡೆಯೋದ್ರಿಂದ, ಇನ್ನೇನೋ ಕೂಗೋದ್ರಿಂದ ಜೋರಾಗಿ ಆ ಮೈಕ್ಗಳಲ್ಲಿ ಎಲ್ಲ ತುಂಬ ಹೆದರ್ಕೊಳ್ಳುತ್ತೆ ಇದು. ನಾವೊಬ್ಬರೇ ಅಲ್ಲ ಅಲ್ವಾ ಈ ಭೂಮಿ ಮೇಲೆ ಹುಟ್ಟಿರೋದು. ಇವರಿಗೂ ಕೂಡ ಬದುಕೋದಕ್ಕೆ, ಇರೋದಕ್ಕೆ ಸ್ವತಂತ್ರವಾಗಿ ಎಲ್ಲ ರೀತಿಯಾದ ಹಕ್ಕುಗಳು ಇದೆ. ಇವ್ರ ಹಕ್ಕನ್ನು ಕಿತ್ಕೊಳ್ಳೋದಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ. ನೋಡ್ತಾ ಇರಿ, ಎಷ್ಟು ದಿನ ಇವ್ರು ನಮ್ಮ ಜೊತೆಗಿರ್ತಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಇದಕ್ಕೆ ಇನ್ನೂ ಹಾರೋದಕ್ಕಷ್ಟು ಸರಿಯಾಗಿ ಬರೋದಿಲ್ಲ. ಸರಿಯಾಗಿ ಹಾರೋದಕ್ಕೆ ಬಂದ ಮೇಲೆ ಇದನ್ನು ನಾವು ಕರ್ಕೊಂಡೋಗಿ ಬಿಟ್ಟುಬಿಡ್ತೀವಿ. ಎಲ್ಲಿ ಬಿಡ್ತೀವಿ ಅಂತಂದರೆ ಹೇಳ್ತೀನಿ, ನಾವಿನ್ನೂ ಯೋಚನೆ ಮಾಡಿಲ್ಲ. ಇಲ್ಲಿ ನಮ್ಮ ಮನೆ ಮುಂದೆನೇ ಅಪ್ಪ ಅಮ್ಮ ಜೊತೆಗೆ ಬಿಡ್ಬೋದು ಅಂತ ಅಂದ್ಕೊಂಡ್ವಿ. ಆದರೆ ಇಲ್ಲಿ ಅಪ್ಪ ಅಮ್ಮಂಗೆ ಏನು ಕೇರ್ ಇಲ್ಲ. ಅಪ್ಪ ಅಮ್ಮ ಅವ್ರ ಜೀವನ ಅವ್ರು ನೋಡ್ಕೊಳ್ತಾರೆ ಅಷ್ಟೇ. ನಮ್ಮ ಮನುಷ್ಯರ ಥರ 40 ವರ್ಷ ಆದರೂ, 50 ವರ್ಷ ಆದರೂ, 60 ವರ್ಷ ಆದರೂ ನಾನು ಕೂತ್ಕೊಂಡು ಸಾಕ್ತೀನಿ ಮಕ್ಕಳನ್ನ ಅನ್ನೋ ಕಾನ್ಸೆಪ್ಟ್ ಇವರಲ್ಲಿಲ್ಲ. ಯಾಕೆಂದರೆ ಅವ್ರ ಜೀವನನೇ ಕಷ್ಟದಲ್ಲಿರುತ್ತೆ. ಅವ್ರಿಗೆ ಊಟ ಕಷ್ಟ, ಆಮೇಲೆ ಅವ್ರಿಗೆ ಯಾವಾಗಲೂ ಸಂಗಾತಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಇಲ್ಲದೇ ಇದ್ದರೆ, ಸಂಘದಲ್ಲಿ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಸಂಗಾತಿ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಇವ್ರನ್ನ ಹೀಗೆ ಮನೇಲಿ ಇಟ್ಕೊಳ್ಳೋಣ ಅಂತಂದರೆ
ಇವರಿಬ್ಬರು ಹೆಣ್ಣಾಗಿರೋದ್ರಿಂದ ಅವರಿಗೆ ಸಂಗಾತಿಯನ್ನು ನಾವು ಎಲ್ಲಿಂದ ಹುಡ್ಕೊಂಡು ಬರೋದು. ಅದಕ್ಕೋಸ್ಕರ ಎಲ್ಲಿ ಗಿಣಿಗಳು ಜಾಸ್ತಿ ಇದೆ ಒಂದಷ್ಟು ಜಾಗಗಳನ್ನ ನೋಡ್ಕೊಂಡು ಬಂದಿದ್ದೀವಿ ನಾವು. ಅಲ್ಲಿ ಎಲ್ಲೆಲ್ಲಿ ಗಿಣಿಗಳು ಜಾಸ್ತಿ ಇದೆ ಅಲ್ಲಿ ನಾವು ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತೀವಿ. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ ಪ್ರಕೃತಿ ಜೊತೆಗೆ ಬದುಕೋದು ಹೇಗೆ ಅಂತ ಅನ್ನೋದು. ನಾವು ಇದಕ್ಕೆ ತುಂಬ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತಾಯಿದ್ದೀವಿ. ಯಾವುದೇ ರೀತಿಯಾದ ಉಪ್ಪು, ಹುಳಿ, ಖಾರ ಅಥವಾ ನಾವು ಮ್ಯಾನ್ಮೇಡ್ ಎಣ್ಣೆ ಪದಾರ್ಥ ಅಂಥದ್ದು ಯಾವುದನ್ನು ಕೊಡೋಣ ನಾವು, ಕೊಡಬಾರ್ದು ಅಂತ ಅವ್ರಿಗಿಷ್ಟ. ಇವ್ರ ಅಮ್ಮಂಗೆ ಇಷ್ಟ. ಅವಳಿಗೆ ಸ್ವಲ್ಪ ಕರೆದಿರೋದು ಎಲ್ಲ ಕೊಡ್ತಾಯಿದ್ವಿ ನಾವು ಮುಂಚೆ, ನಮ್ಗೆ ಗೊತ್ತಿರಲಿಲ್ಲ. ಇವಾಗ ಅವಳಿಗೆ ಸ್ವಲ್ಪ ಹೇರ್ ಲಾಸ್ ಆಗೋಕ್ಕೆ ಶುರುವಾಯಿತು, ಕಣ್ಸುತ್ತಾ. ಆಮೇಲೆ ಡಾಕ್ಟರ್ನ ಕೇಳಿದಾಗ ಯಾಕೆ ಆ ಥರ ಆಗ್ತಾಯಿದೆ, ಹೇರ್ ಲಾಸು ಕಣ್ಸುತ್ತಾ ಅಂತ ಕೇಳಿದಾಗ ಅವರು ಡಾಕ್ಟ್ರು ಈ ಥರ ಊಟಗಳು, ಉಪ್ಪು ಅಥವಾ ಎಣ್ಣೆ ಆ ಥರ ಊಟಗಳು ತಿನ್ನೋದ್ರಿಂದನೇ ಅವ್ರಿಗೆ ಆ ಥರ ಆಗೋದು ಅಂತ ಹೇಳಿದ್ರು. ಸೊ ಆದ್ದರಿಂದ ನಾವು ಆ ಥರ ಊಟ ಇವಾಗ ಅವ್ರ ಅಮ್ಮಂಗೂ ಕೊಡೋದನ್ನ ನಿಲ್ಲಿಸ್ಬಿಟ್ವಿ. ಆಮೇಲೆ ಅವ್ರ ಅಮ್ಮಂಗೆ ಬರೀ ನಾವು ಅಕ್ಕಿ, ಅನ್ನ ತೋರಿಸ್ತೀನಿ ನೋಡಿ ಹೆಂಗೆ ಕೊಡ್ತೀನಿ ಅಂತ. ಇವಾಗ ಅವರಮ್ಮ ಖಾಲಿ ಮಾಡ್ಕೊಂಡು ಹೋಗಿತ್ತು, ಅವರಪ್ಪ ಮತ್ತು ಅವರಮ್ಮ ಅಕ್ಕಿನ, ಅನ್ನನ. ಮಾವಿನಕಾಯಿ ಕೊಟ್ಟರೆ ಬೇಡವಂತೆ, ಇದು ಕಚ್ ಕೆಳಗಡೆ ಬಿಸಾಕಿದ್ದು. ಸೊ ಇವರಿಬ್ಬರು ಮುದ್ದು ಮಕ್ಕಳು. ನಮ್ಮ ಮಕ್ಳಿಗೂ ನಾಳೆಯಿಂದ ಪರೀಕ್ಷೆ, ಆದ್ದರಿಂದ ಅವರು ಈ ಮಕ್ಕಳನ್ನ ನೋಡ್ಕೊಳ್ಳೋದು ಅಲ್ದೇರ ಪರೀಕ್ಷೆಗೂ ಓದ್ಕೊಂಡು ಫಸ್ಟ್ ರ್ಯಾಂಕ್ ಬರ್ತಾರೆ. ಸೊ ಇದೇ ಸಂತೋಷದ ವಿಷಯ. ಇನ್ನೂ ಕಾಯ್ತಾ ಇರಿ ಹೆಚ್ಚಿಗೆ ಅಪ್ಡೇಟ್ಸ್ಗೆ. ವಿಲ್ ಗೆಟ್ ಬ್ಯಾಕ್ ಟು ಯು. ಥ್ಯಾಂಕ್ ಯು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್.